ನಮಸ್ಕಾರ ವೀಕ್ಷಕರೇ, DD9 ನ್ಯೂಸ್ಗೆ ಸ್ವಾಗತ. ಒಂದೇ ರಾತ್ರಿಯಲ್ಲಿ 3 ಮನೆಗಳಿಗೆ ಕಳ್ಳತನಕ್ಕೆ ಮುಂದಾದ ದರೋಡೆಕೋರರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ನಾಗನೂರು ಗ್ರಾಮದಲ್ಲಿ ಒಂದೇ ರಾತ್ರಿಯಲ್ಲಿ 3 ಮನೆಗಳಿಗೆ ನುಗ್ಗಿ ಕಳ್ಳತನಕ್ಕೆ ಮುಂದಾದ ದರೋಡೆಕೋರರು. ನಾಗನೂರು ಗ್ರಾಮದ ಉಮೇಶ್ ಕನಮೋಚನಾಳ್ ಎಂಬುವರ ಮನೆಗೆ ಹೋಗಿ ಅವರ ಮನೆಗೆ ಹಾಕಿದ ಬೀಗವನ್ನ ಮುರಿದು ಅವರ ಮನೆಯಲ್ಲಿದ್ದ ಟೇಜರಿ ಬೀಗದ ಕೈ ಮುರಿದು ಅದರಲ್ಲಿದ್ದಂತಹ 3 ತೊಲಿ 10 ಗ್ರಾಂ ಚೈನ್ ತಾಳಿ ಹಾಗೂ 15,000 ರೂಪಾಯಿಗಳನ್ನು ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಮುಂದಿನ ಮನೆ ಬಸಪ್ಪ ಚನ್ನಪ್ಪ ಗಲಗಲಿ ಅವರ ಮನೆಗೆ ಬೀಗ ಹಾಕಿದ್ದನ್ನ ನೋಡಿದಂತಹ ಕಳ್ಳ ಕದಿಮರು ಬೀಗವನ್ನ ಮುರಿದು ಆ ಮನೆಯಲ್ಲಿ ಇದ್ದಂತಹ ಏನಾದರೂ ಸಿಗಬಹುದೆಂಬ ನಿರೀಕ್ಷೆಯಲ್ಲಿದ್ದಂತಹ ಕಳ್ಳ ಕದಿಮರು ಏನೂ ಸಿಗದೆ ಇದ್ದಾಗ ಬರೀ ಕೈಯಲ್ಲಿ ವಾಪಸ್ಸಾಗಿ ಹೋಗಿದ್ದಾರೆ. ಮುಂದಿನ ಮನೆಯಲ್ಲಿ ಏನಾದರೂ ಸಿಗಬಹುದೆಂಬ ಖುಷಿಯಲ್ಲಿದ್ದ ಕಳ್ಳರ ಗ್ಯಾಂಗ್ ಶ್ರಾವಣ ದನಪಾಲ್ ಉಪಾಧ್ಯ ಅವರ ಮನೆಗೆ ನುಗ್ಗಿ ಕಳ್ಳತನಕ್ಕೆ ಯತ್ನಿಸಿ ಅಲ್ಲಿ ಏನೂ ಸಿಗದೆ ಇದ್ದಾಗ ಬರಿಗೈಯಲ್ಲಿ ವಾಪಸ್ಸಾಗಿದ್ದಾರೆ. ಸಾಬು ಕೆದಾರಿ ಮಾಳಿ ಎಂಬುವರ ದ್ವಿಚಕ್ರ ವಾಹನವನ್ನ ಕಳವು ಮಾಡಿ ಕಳ್ಳರು ಅಲ್ಲಿಂದ ಬೇರೆ ಕಡೆಗೆ ಸಂಚರಿಸುವಾಗ ನಾಗನೂರು ಗ್ರಾಮದ ಪಕ್ಕದಲ್ಲಿ ಇರುವಂತಹ ತುಂಬುಹಳ್ಳದ ಹತ್ತಿರ ದ್ವಿಚಕ್ರ ವಾಹನದ ಪೆಟ್ರೋಲ್ ಖಾಲಿಯಾಗಿರುವ ಕಾರಣ ವಾಹನವನ್ನ ಅಲ್ಲೇ ನಿಲ್ಲಿಸಿ ಅದರ ವೈರ್ಗಳನ್ನ ಸುಟ್ಟು ಹಾಕಿ ದ್ವಿಚಕ್ರ ವಾಹನವನ್ನ ಅಲ್ಲೇ ನಿಲ್ಲಿಸಿ ಕಳ್ಳರು ಪರಾರಿಯಾಗಿದ್ದಾರೆ. ಸುದ್ದಿ ತಿಳಿದ ತಕ್ಷಣವೇ ಸಾವಳಗಿ ಠಾಣೆ ಪೊಲೀಸರಾದಂತಹ ಶಿವಾನಂದ ಭಜಂತ್ರಿ ಹಾಗೂ IA ನದಾಪ್ ಅವರು ಸ್ಥಳಕ್ಕೆ ಆಗಮಿಸಿ ಕಳ್ಳತನವಾದಂತಹ ಸ್ಥಳಗಳನ್ನು ವೀಕ್ಷಿಸಿ ಪರಿಶೀಲನೆ ನಡೆಸಿದರು. ಬ್ಯೂರೋ ರಿಪೋರ್ಟ್ ದಿಲೀಪ್ ದಾಶಾಳ್, DD9 ನ್ಯೂಸ್ ಕನ್ನಡ, ಜಮಖಂಡಿ. ನಮ್ಮ ಹೆಸರು ಉಮೇಶ್ ಗುರಪ್ಪ ಕನಮಸನಾಳ, ಸಾಕಿ ನಾಗನೂರ. ನಿನ್ನೆ ನಾವು ಇದ್ದಿದ್ದಿಲ್ರಿ, ಇಲ್ಲಿ ಹೊಲಕ್ ಹೋಗಿದ್ದೀವ್ರಿ. ಮೊಹರಂ ಎತ್ತನಿ ರಾತ್ರಿ ಹಿಂಗಾಗಿಬಿಟ್ಟತ್ರಿ. ಏನೇನ್ ತೊಡಗ ಐತ್ರಿ? 3 ತೊಲಿ ಬಂಗಾರ ರೀ, ಒಂದ್ 15,000 ರೂಪಾಯಿ ರೀ. ಕಿಲಿ ಹಾಕಿದ್ರಿ? ಹಾ, ಕಿಲಿ ಹಾಕಿದ್ವಿ.
ಸಾಬು ಕೇದಾರಿ ಮಾಳಿ ಅಂತ ನನ್ನ ಹೆಸರು. ನಿನ್ನೆ ರಾತ್ರಿ ನನ್ನ ಗಾಡಿ ಕಳವಾಗಿತ್ತ. ಅದನ್ನ ನಾನು ಬೆಳಿಗ್ಗೆ ಮುಂಜಾನೆ 7:00 ನೋಡಿದ ಬಳಿಕ ನನ್ನ ಗಾಡಿ ಇದ್ದಿದ್ದಿಲ್ಲ. ಇಲ್ಲೇ ನಮ್ಮ ಊರು ದಾಟಿ ಒಂದು ತುಂಬೋಳ ಅಂತೇಳಿ ಐತಿ. ಆ ತುಂಬೋಳ ಅಂತಕ್ಕೆ ಬಂದ ನಮ್ದೆಲ್ಲ ಗಾಡಿ ಎಲ್ಲ ವೈರಿಂಗ್ ಎಲ್ಲ ಪಾರ್ಟ್ ಮಾಡಿ ತಂದ್ ಹಚ್ಚಿ ಇಲ್ಲಿ ಬಿಟ್ಟು ಹೋಗಿದ್ರು. ಇಷ್ಟ್ರ ಮೇಲೆ ನನ್ನ ಗಾಡಿ ಇಲ್ಲಿ ಸಿಕ್ಕಿತ್ತು, ನಾ ತಗೊಂಡ್ ಹೋಗಿದ್ನಿ. ನಿಮ್ ಗಾಡಿ ಇಲ್ಲೇ ಐತೆ ಅಂತ ನಿಮ್ಗೆ ಹೆಂಗ್ ಗೊತ್ತಾತ? ಅಲ್ಲಿ ಊರನವರು ನಮ್ಗೆ ಹೇಳಿದ್ರ, ನಿನ್ ಗಾಡಿಯಲ್ಲಿ ನಿಂತತಿ, ನೀ ಹೋಗಿ ತಗೊಂಡ್ ಬಾತ. ನಾ ಅಲ್ಲಿ ಹೋಗಿ ತಂದ ನಾ ಮನೆಗೆ ಹಚ್ಕೊಂಡಿನಿ.